ಯುದ್ಧದಿಂದಾಗಿ ಹತ್ತಾರು ರೀತಿ ಬಿಸಿ ತಡ್ತಿದೆ. ಈ ಆಘಾತದ ನಡುವೆ ಆಭರಣ ಪ್ರಿಯರು ಖುಷಿಯಾಗಿದ್ದಾರೆ. ಯಾಕಂದ್ರೆ ಚಿನ್ನ ಬೆಳ್ಳಿ ದರದಲ್ಲಿ ಭಾರೀ ಪ್ರಮಾಣದ ಇಳಿಕೆ ಕಂಡಿದೆ. ಇದರ ಜೊತೆಗೆ ಇರಾನ್ ಮೇಲೆ 5 ದಿನ ದಾಳಿ ಮಾಡಲ್ಲ ಅಂತ ಅಮೆರಿಕ ಅಧ್ಯಕ್ಷ ಹೇಳ್ತಿದ್ದಂತೆ ಕಚ್ಚಾ ತೈಲದ ದರದಲ್ಲೂ ಭಾರೀ ಕುಸಿತವಾಗಿದೆ. ಚಿನ್ನ ಬೆಳ್ಳಿ ದರದಲ್ಲಿ ದಾಖಲೆ ಪ್ರಮಾಣದ ಇಳಿಕೆ. ಆಭರಣ ಖರೀದಿ ಮಾಡೋರಿಗೆ ಚಿನ್ನದಂತ ಕಾಲ. ಕಳೆದೊಂದು ವರ್ಷದಿಂದ ಗಗನಮುಖಿಯಾಗಿದ್ದ ಚಿನ್ನ ಬೆಳ್ಳಿ ದರಕ್ಕೆ ಯುದ್ಧ ಬ್ರೇಕ್ ಹಾಕಿದೆ. 40 ವರ್ಷದಲ್ಲೇ ದಾಖಲೆ ಮಟ್ಟದಲ್ಲಿ ಚಿನ್ನ ಬೆಳ್ಳಿ ದರದಲ್ಲಿ ಇಳಿಕೆಯಾಗಿದೆ. ಅಮೆರಿಕಾದ ಡಾಲರ್ನ ಮೌಲ್ಯ ವೃದ್ಧಿ ಮತ್ತು ಕಚ್ಚಾ ತೈಲ ಬೆಲೆ ಏರಿಕೆ, ಹಣದೊಬ್ಬರದ ಭೀತಿಯಿಂದಾಗಿ ಚಿನ್ನ ಬೆಳ್ಳಿ ದರದಲ್ಲಿ ಇಳಿಕೆಯಾಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆಯಲ್ಲಿಂದು 595 ರೂಪಾಯಿ ಇಳಿಕೆಯಾಗಿದೆ. 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆಯಲ್ಲಿ 545 ರೂಪಾಯಿ ಕಡಿಮೆಯಾಗಿದೆ. 40 ವರ್ಷದ ಶನಿವಾರಪೇಟೆಯ ಇತಿಹಾಸದಲ್ಲೇ ಇದು ದಾಖಲೆ ಮಟ್ಟದ ಕುಸಿತವಾಗಿದೆ. ಇಪ್ಪತ್ನಾಲ್ಕು ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 14,597 ರೂಪಾಯಿ ಇತ್ತು. ಇವತ್ತು 595 ರೂಪಾಯಿ ದರ ಕುಸಿತವಾಗಿದ್ದು 1 ಗ್ರಾಂ ಶುದ್ಧ ಚಿನ್ನದ ದರ 14,002 ರೂಪಾಯಿ ಆಗಿದೆ. ಹಾಗೆ 22 ಕ್ಯಾರೆಟ್ ಚಿನ್ನದ ದರ ನಿನ್ನೆ 13,380 ರೂಪಾಯಿ ಇತ್ತು. ಆಭರಣ ಚಿನ್ನದ ದರ ಇವತ್ತು 545 ರೂಪಾಯಿ ಕಡಿಮೆಯಾಗಿದ್ದು 12,835 ರೂಪಾಯಿ ಆಗಿದೆ. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ದರದಲ್ಲೂ ಭಾರೀ ಪ್ರಮಾಣದ ಇಳಿಕೆಯಾಗಿದೆ. ಈ ಹಿಂದೆ 4,20,000 ರೂಪಾಯಿ ತಲುಪಿದ್ದ ಕೆಜಿ ಬೆಳ್ಳಿಯ ದರ ದಿನದಿನಕ್ಕೂ ಕುಸಿತ ಕಾಣ್ತಿದೆ. ಇವತ್ತು ಕೆಜಿ ಬೆಳ್ಳಿ ಬೆಲೆಯಲ್ಲಿ 15,000 ರೂಪಾಯಿ ಕಡಿಮೆಯಾಗಿದ್ದು 2,30,000 ರೂಪಾಯಿ ಆಗಿದೆ. ಏನಿಕೆ ಜಾಸ್ತಿ ಆಗ್ತಿದೆ ಅಂದಾಗ ಕಸ್ಟಮರ್ ಖಂಡಿತ ಬಂದೇ ಬರ್ತಾರೆ. ಬೇಗ ಇನ್ನೆಲ್ಲಿ ಕೈಗೆ ಸಿಗುತ್ತೋ ಇಲ್ವೋ ಅಂತ ಅವಾಗ ತೊಗೊಳ್ತಾರೆ. ಈಗ ಲಾಸ್ಟು 1 ವೀಕಿಂದ ಕಮ್ಮಿ ಆದಾಗ ಯಾರು ಕಷ್ಟ ಆಗ್ತಿತ್ತೋ, ರೇಟ್ ತುಂಬ ಜಾಸ್ತಿ ಆಗಿತ್ತು, ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದವ್ರು ಈಗ ಇನ್ವೆಸ್ಟ್ಮೆಂಟ್ಗೆ ಅಂತಲೇ ತುಂಬ ಜನ ಬರ್ತಾ ಇದ್ದಾರೆ, ಪರ್ಚೇಸು ತುಂಬ ಮಾಡ್ತಾ ಇದ್ದಾರೆ. ಆಭರಣಗಳ ಬೆಲೆ ಕುಸಿತದ ಬೆನ್ನಲ್ಲೇ ಜ್ಯುವೆಲರಿ ಶಾಪ್ಗಳತ್ತ ಮಹಿಳೆಯರು ದೌಡಾಯಿಸುತ್ತಿದ್ದಾರೆ. ಆಭರಣ ಖರೀದಿಗೆ ಮುಗಿಬಿದ್ದಿದ್ದಾರೆ. ಚಿನ್ನಾಭರಣಗಳನ್ನು ಕೊಳ್ಳುವಂಥವ್ರಿಗೆ ಒಂದು ಒಳ್ಳೆಯ ಅವಕಾಶವನ್ನು ನಿರ್ಮಾಣ ಮಾಡಿದೆ. ಸದ್ಯಕ್ಕೆ ನಾನೀಗ ಗಾಂಧಿ ಬಜಾರ್ಲಿರುವಂತಹ ಸೋನಾ ಜ್ಯುವೆಲರ್ಸಲ್ಲಿ ಇದ್ದೀನಿ. ನೀವು ನೋಡ್ಬೋದು, ಜ್ಯುವೆಲರ್ಸಲ್ಲಿ ಕೂಡ ಸಾಕಷ್ಟು ಚಿನ್ನ ಬೆಳ್ಳಿ ವೆರೈಟಿ ಆಫ್ ಗೋಲ್ಡ್ಗಳನ್ನು ಡಿಸೈನ್ಗಳನ್ನು ಕೊಳ್ಳುವಂಥವ್ರಿಗೆ ಏರಿಕೆ ಏನಿದೆಯಲ್ಲ, ನಿರಂತರವಾಗಿ 24 ಕ್ಯಾರೆಟ್ ಆಗಿರ್ಬೋದು, 22 ಕ್ಯಾರೆಟ್ ಗೋಲ್ಡ್ ಏನಿದೆ, ಇದು ದೊಡ್ಡ ಮಟ್ಟದಲ್ಲಿ ಅವರಿಗೆ ಪ್ರೈಸ್ ಬರ್ಡನ್ ಆಗಿತ್ತು. ಡಾಲರ್ ಎದುರು ರೂಪಾಯಿ ಮೌಲ್ಯ ಭಾರೀ ಕುಸಿತ. ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತ, 14 ಲಕ್ಷ ಕೋಟಿ ನಷ್ಟ. ಗಲ್ಫ್ ಯುದ್ಧದ ಹೊಡೆತದಿಂದಾಗಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ ಕಂಡಿದೆ. ಇವತ್ತು ಡಾಲರ್ ಎದುರು ರೂಪಾಯಿ ಮೌಲ್ಯ 12 ಪೈಸೆ ಕುಸಿದಿದ್ದು $1ನ ಮೌಲ್ಯ 93 ರೂಪಾಯಿ 84 ಪೈಸೆ ಆಗಿದೆ. ಇದರ ಬಿಸಿ ಷೇರು ಮಾರುಕಟ್ಟೆಗೆ ತಟ್ಟಿದ್ದು ಹೂಡಿಕೆದಾರರಿಗೆ ಭಾರೀ ಪ್ರಮಾಣದ ನಷ್ಟವಾಗಿದೆ. ಬಾಂಬೆ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿರುವ ಉದ್ದಿಮೆಗಳ ಮೌಲ್ಯ 429 ಲಕ್ಷ ಕೋಟಿಯಿಂದ 415 ಲಕ್ಷ ಕೋಟಿಗೆ ಕುಸಿದಿದೆ. ಇದರಿಂದಾಗಿ ಇವತ್ತು ಒಂದೇ ದಿನ ಸುಮಾರು 14 ಲಕ್ಷ ಕೋಟಿ ಸಂಪತ್ತು ಕರಗಿದೆ. ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್, ಕಚ್ಚಾ ತೈಲ ದರದಲ್ಲಿ ಇಳಿಕೆ. ಇನ್ನು ಮುಂದಿನ 5 ದಿನಗಳ ಕಾಲ ಅಮೆರಿಕ ಇರಾನ್ ಮೇಲೆ ಯಾವುದೇ ದಾಳಿ ಮಾಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಕಚ್ಚಾ ತೈಲ ದರದಲ್ಲಿ ಇಳಿಕೆಯಾಗಿದೆ. ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ದರದಲ್ಲಿ 11% ಇಳಿಕೆಯಾಗಿದ್ದು, ಬ್ಯಾರೆಲ್ ಕಚ್ಚಾ ತೈಲದ ದರ ಸದ್ಯ $101.13 ಕುಸಿದಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.